ನಮ್ಮ ಯಜಮಾನ್ರು ಏನೆಂದ್ರು, ನಿನಗೆ ಸಿನಿಮಾ ಬರದೆ ಹೋದ್ರು ಯಾಕೆ ವರಿ ಮಾಡ್ತೀಯಾ, ಈ ಸಂಗೀತ ಇದೆಲ್ಲ ಬರ್ತಾ ಇದೆಯಲ್ಲ, ನೀನು ಇದನ್ನೇ ಮಾಡು ಅಂತ. ಸೊ ಅವರು ನನಗೆ ಶೈಲಶ್ರೀ ಕಲಾನಿಕೇತನ ಅಂತ ಶುರು ಮಾಡಿಕೊಟ್ರು. ಅದರಲ್ಲಿ ನಾನು ಬೇಕಾದಷ್ಟು ಸ್ಟೂಡೆಂಟ್ಸ್ಗೆಲ್ಲ ಹೇಳಿಕೊಟ್ಟು ಅವ್ರಗಳ ಜೊತೆ ಎಲ್ಲ ಕಡೆಯೂ ಟೂರೆಲ್ಲ ಹೊಡೆದಿದ್ದೀನಿ. ಸೊ ಆಲ್ವೇಸ್ ಈ ಸಂಗೀತ ಇದೆಲ್ಲ ಇರೋವಾಗ ನಮಗೆ ಏನೂ ಇದೇ ಪ್ರಾಬ್ಲಮ್ ಇಲ್ಲ. ಬಟ್ ನೀವು ಹೇಳಿದ ಹಾಗೆ ಈ ಮೇಕಪ್ ಅಂತ ಇದೆಯಲ್ಲ ಒಂದು, ಅದು ಆಕರ್ಷಣೆ ಮಾಡುತ್ತೆ ನಮ್ಮನ್ನು. ಆ್ಯಂಡ್ ಜನಗಳು ಒಂದು ನಮಗೆ ನಮ್ಮ ವೀಕ್ಷಕರು ನಮ್ಮ ನೋಡಿ ಶೈಲಶ್ರೀ ಬಂದರು ಅಂತ ಅಲ್ಲ, ಅದರಲ್ಲಿರೋ ಖುಷಿ ಎಲ್ಲದರಲ್ಲೂ ಬರೋಲ್ಲ. ಅದು ಖಂಡಿತವಾಗಿ ನಿಜ. ಈಗಲೂ ನನಗೆ ನೋಡಿದರೆ ಜನಗಳು ತುಂಬ ನನ್ನ ಪಿಕ್ಚರ್ ಜೊತೆ ಬಗ್ಗೆ ಎಲ್ಲ ಮಾತಾಡ್ತಾರೆ. ಇದೆ ಫಾರ್ ಎಕ್ಸಾಂಪಲ್ ಇದು ಈ ನೀನಾಡುವ ಹಾದಿಯಲ್ಲಿ ಒಂದು ಹಾಡು, ನಮ್ಮ ಯಜಮಾನ್ರಿಗೆ ಎಲ್ಲಿ ಹೋಗಿದ್ರು ಅಪಾರ ಕೀರ್ತಿಗೆ ಬಗ್ಗೆ ಹಾಡಿದ್ರೆ ಅಣ್ಣ ಹಾಡಕ್ಕೆ ಹೇಳ್ತಾರ, ನನಗೆ ನೀವು ನೀನಾಡುವ ಹಾದಿಯಲ್ಲಿ ಹಾಡಬೇಕು ಅಂದ್ಬಿಟ್ಟೆ. ಆ ಪಿಕ್ಚರ್ದು ಯಾವ ಪಿಕ್ಚರ್ದು ಅಂದರೆ ಇದು ಬಂಗಾರದ ಹೂವು ಪಿಕ್ಚರ್ದು, ನೀನಾಡುವ ಹಾದಿಯಲ್ಲಿ. ಬಂಗಾರದ ಹೂ ನಂತರ ನೀವು ನಗುವ ಹೂ ಕೂಡ ಮಾಡ್ತೀರಿ, ಅದಾಗ ನಮ್ಮ ಸ್ವಂತ ಪಿಕ್ಚರ್. ಆ ಪಿಕ್ಚರ್ಗೆ ರಾಷ್ಟ್ರೀಯ ಪ್ರಶಸ್ತಿ ನ್ಯಾಷನಲ್ ಅವಾರ್ಡ್ ಬಂತು. ನಾನು ಬರೆದಿದ್ದು ಕಥೆಯಲ್ಲಿ ಅದು ನಗು ಹೂ. ಅದು ಮಾತ್ರ ಅಲ್ಲ, ಅದರಲ್ಲಿ ಒಂದು ಪಿಯಾನೋ ಸಾಂಗ್ ಬಂದು ಬರುತ್ತೆ. ಇದು ಪ್ಯಾಲೇಸ್ ಅಲ್ಲಿ ತಗೊಂಡಿದ್ದು. ಅದಕ್ಕೆ ಟ್ಯೂನ್ ಹಾಕಕ್ಕೆ GK ವೆಂಕಟೇಶ್ವರ ಕೂತ್ಕೊಂಡು ನಮ್ಮ ಭಾವ RNJ ಲಿರಿಕ್ಸ್ ಬರೆಯೋಕ್ಕೋಸ್ಕರ ಕೂತಿದ್ರು. ಸುಮಾರು ಒಂದು ಹಾಫ್ ಅನ್ ಅವರ್ವರೆಗೂ ಯಾವ್ಯಾವ್ದಾದ್ರು ಟ್ಯೂನ್ ಹಾಕ್ತಾ ಇದ್ರೆ ಇಲ್ಲ ಇದು ಸರಿ ಇಲ್ಲ ಸರಿ ಇಲ್ಲ ಅಂತ ಹಂಗೆ ಆಗ್ತಾ ಇತ್ತು. ಆ ಸಿಚುವೇಶನ್ಗೆ ನಾನು ಕತೆ ಬರ್ದಿದ್ನಲ್ಲ, ಕತೆ ಬರ್ದಿದ್ದಾಗ ಆ ಸಿಚುವೇಶನ್ಗೆ ನಾನು ಒಂದು ಸಾಂಗ್ ಬರೆದು ನಾನು ಅದನ್ನು ಹಾಡಿದ್ದೀನಿ ನಮ್ಮ ಯಜಮಾನ್ರಿಗೆ ಅವಾಗ. ಸೊ ಅದು ತಮಿಳಲ್ಲಿ ಬಂದಿದ್ದೆ. ಓಕೆ, ಇವ್ರು ಹೇಳಿದ್ರೆ GK ನೋಡು ಶೈಲಶ್ರೀ ಇದೆ ಈ ಸಿಚುವೇಶನ್ಗೆ ತಮಿಳಲ್ಲಿ ಒಂದು ಹಾಡು ಬರೆದಿದ್ದಾರೆ, ಬೇಕಾದ್ರೆ ಅವನ ಹಾಡಕ್ಕೆ ಹೇಳು ಹೇಗಿದೆ ನೋಡು. ಹಾಡಮ್ಮ ಕೇಳೋಣ, ಯಾವ ಟ್ಯೂನು ಕೇಳೋಣ. ಸರಿ, ನಾನು ಹಾಡಿದೆ ಕನ್ನಡದಲ್ಲಿ. ಈ ಶುಭ ದಿನದೇ ನನ್ನ ಹಾರೈಕೆ ಆದೇವಗೆ, ಆ ಹಾಡನ್ನ நாள் இன்றைய நாள் இந்த நல்லான் பிறந்த நன்னாள் நல்லாசையோடு நல்லெண்ணத்தோடு நாம் வாழ்த்தி கொண்டாடும் நாள். ತುಂಬ ಚೆನ್ನಾಗಿದೆ ಈ ಟ್ಯೂನ್, ಹಾಗೆ ಇಟ್ಕೊಂಡ್ಬಿಡೋಣ ಅಂತ ಟ್ಯೂನ್. ದಟ್ಸ್ ಎ ಗ್ರೇಟ್ನೆಸ್ ಆಫ್ ಇಟ್. ಗ್ರೇಟ್ ಮ್ಯೂಸಿಕ್ ಡೈರೆಕ್ಟರ್ ಅವರು ಒಂದು ಒಳ್ಳೆಯ ಟ್ಯೂನ್ ಬಂತಲ್ಲ, ಓಕೆ ವಿಲ್ ಅಡಾಪ್ಟ್ ಇಟ್ ಅಂತ. ಅದಕ್ಕೆ ತಕ್ಷಣ ನಮ್ಮ ಭಾವ ಯು ವಾಂಟ್ ಟೇಕ್ ಮಚ್ ಟೈಮ್, ಚಕ 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 ಬರೆದ್ಬಿಡ್ತಾರೆ. ಈ ಶುಭ ದಿನದೇ ನನ್ನ ಹಾರೈಕೆ ಆದೇವಗೆ ಅಂತ ಬದ್ದೆ ಬಿಟ್ರು. ಸೊ ಆ ಥರ ಹಾಡು ಆಯ್ತು. ಏನು ಅನ್ಸುತ್ತೆ ನಿಮಗೆ? RN ಜಯಗೋಪಾಲು, RN ಸುದರ್ಶನ್, R ನಾಗೇಂದ್ರ ರಾಯರು, ಕನ್ನಡ ಚಲನಚಿತ್ರರಂಗ, ನೀವು ತಮಿಳುನಾಡಲ್ಲಿದ್ದವರು, ಇವತ್ತು ನಮ್ಮೆಲ್ಲರ ಕಣ್ಮಣಿಯಾಗೇ ಇದ್ದೀರಿ, ಕನ್ನಡತಿ ಆಗ್ಬಿಟ್ಟಿದ್ದೀರಿ, ಕನ್ನಡದವರೇ ಆಗೋಗ್ಬಿಟ್ಟಿದ್ದೀರಿ. ಹೌದ್ರಿ, ನಾನು ಓದಿದ್ದೆಲ್ಲ ಇಲ್ಲೇ ಬೆಂಗಳೂರಿನಲ್ಲೇ ಓದಿದ್ದು. ಸೊ ಆವಾಗ ನಾವು ನೋನ್ ಆಸ್ ಡೊಮಿಸೈಲ್ ಬ್ಯಾಂಗ್ಳೂರಿಯನ್ಸ್, ಬಿಕಾಸ್ ನಾವು ಎಲ್ಲ ಕಡೆನೂ ಇದ್ವಲ್ಲ. ಅಪ್ಪ ಇದರಲ್ಲಿ ಇದ್ದಿದ್ರಿಂದ ತುಂಬ UP ನಲ್ಲೇ ಇದ್ವಿ. ಯಾವ ಸರ್ವಿಸ್ ಮಾಡ್ತಿದ್ರು ಅಪ್ಪಾಜಿ? ಅಪ್ಪ ಮಿಲಿಟರಿಯಲ್ಲಿ ಇದ್ರು, ಏರ್ಫೋರ್ಸ್. ಈ ರಿಟೈರ್ಡ್ ಆಸ್ ಎ ವಿಂಗ್ ಕಮಾಂಡರ್. ಈ ನನ್ನ ತಮ್ಮನೂ ಇವಾಗ ಅವಾಗ ಹಿ ವಾಸ್ ಅ ಪೈಲಟ್, ಅವನು ವಿಂಗ್ ಕಮಾಂಡರ್. R ರವಿಕುಮಾರ್ ಅಂತ, B ರವಿಕುಮಾರ್ ಅಂತ ಅವನು, ಇವರು ಬಾಲಕೃಷ್ಣ. ಸೊ ನಿಮಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಅಂದ್ರೆ ನಿಮ್ಮ ಕುಟುಂಬದ ಹಿನ್ನೆಲೆ ನೋಡಿದ್ರೆ ನಿಮ್ಮ ತಾಯಿ ಕಡೆ ಸಂಗೀತ ಇದೆ, ಅಪ್ಪ ಕಡೆ ಮಿಲಿಟರಿ. ಅದಕ್ಕೆ ನಾನು ಹಿಂಗಿರೋದು ಮಿಲಿಟರಿ ತರ. ಫ್ಯಾಮಿಲಿನಲ್ಲಿ ಯಾರೋ ಸಿನಿಮಾ ಮಾಡಿದವರಿಲ್ಲ? ನಾನೇ ಫಸ್ಟ್. ನನ್ನ ಅಕ್ಕನ ಮಗ ಅವನು ಆಕ್ಟ್ ಮಾಡ್ದ ಇದು ನಮ್ಮ ಪಿಕ್ಚರ್ ಅಲ್ಲಿ ನಗು ಹೂನಲ್ಲಿ. ಆ ಚಿಕ್ಕ ಹುಡುಗ ಇರ್ತಾನಲ್ಲ, ಅವನ ಎತ್ಕೊಂಡು ಇವರು ಇರಬೇಕು ಹಾಡ್ತಾರಲ್ಲ, ಅವನು ನಮ್ಮ ಅರುಣ್ ಕುಮಾರ್ ಅಂತ, ಅಕ್ಕನ ಮಗ ಅರುಣ್ ಕುಮಾರ್. ಅವನು ಆಮೇಲೆ ಒಂದು 4-5 ಪಿಕ್ಚರ್ಸ್ ಮಾಡ್ದ. ನಾ ಮೆಚ್ಚಿದ ಹುಡುಗ,
ಆಮೇಲೆ ತಂದೆ ಮಕ್ಕಳು, ಆ ಥರ ಒಂದು 4-5 ಪಿಕ್ಚರ್ಸ್ ಮಾಡ್ದ ಅವನು. ಆಮೇಲೆ ಅವ್ರ ಅಮ್ಮನಿಗೆ ಹೇಳ್ಬಿಟ್ಟ, ಅಮ್ಮ ನಾನು ಐ ವಾಂಟ್ ಟು ಸ್ಟಡಿ, ಒಪ್ಕೋಬೇಡ ಪಿಕ್ಚರ್ ಒಪ್ಕೋಬೇಡ ಅಂದ್ಬಿಟ್ಟ. ಟುಡೇ ಈಸ್ ಅ ಬ್ಯಾಂಕ್ ಆಫೀಸರ್. ಸರಿ, ಹೌದಾ? ನೀವು ಸಿನಿಮಾನ ಆಯ್ಕೆ ಮಾಡ್ಕೊಳ್ತೀರಿ, ಅಪ್ಪ ಅಮ್ಮನಿಗೆ ಹೇಳ್ತೀರಿ ಹೋಗಿ ನಾನು ಸಿನಿಮಾ ನಟಿ ಆಗಬೇಕು ಅಂತ ಡಿಸೈಡ್? ಏನಿಲ್ಲ, ಅದೆಲ್ಲ ಹಾಗಾಗ್ಲಿಲ್ಲ. ಮತ್ತೆ ನಾನು BOS ಅಲ್ಲಿ ಸೇರಿದ್ದು ಅಪ್ಪನಿಗೆ ಗೊತ್ತು. ಓಕೆ, ನಾನು BOS ಅಲ್ಲಿ ಸೇರ್ಕೊಂಡಿದ್ದಾಗ ಒಂದು ಸಡನ್ ಇದು ಒಬ್ಬ ಹೆಂಗ್ಸ್, ಐ ಮೀನ್ ಚೀಫ್ ಸ್ಟುವರ್ಡೆಸ್, ಅವಳು ಯಾವುದೋ ಒಬ್ಬ ಇದು ಏನು ಪೈಲಟ್ ರೂಮಲ್ಲಿ ಇದ್ಲು. ಅವಳನ್ನ ಕರ್ಕೊಂಡು ಬರಕ್ಕೆ ಹೇಳಿದ್ರಲ್ಲ, ನಾನು ಹೋಗ್ಬಿಟ್ಟು ಶೀಸ್ ಇನ್ ದಟ್ ಕೋ-ಪೈಲಟ್ಸ್ ರೂಮ್ ಅಂತ ಹೇಳ್ಬಿಟ್ಟೆ. ಅವಳು ನಾನು ಅವಳ ಮೇಲೆ ಚಾಡಿ ಚುಚ್ಚಿದೆ ಅಂತ ಹೇಳ್ಬಿಟ್ಟು ಮಿಸ್ ತಾನ್ ಅವಳ ಹೆಸರು, ಅವಳೇನು ಮಾಡಿದ್ಲು, ಏನಾದ್ರು ಐ ವಾಸ್ ಬಾಂಬೆ ಬೇಸ್ಡ್, ಅವಳು ಯು ಚೇಂಜ್ ಹರ್ ಬೇಸ್ ಟು ಕಲ್ಕಟ್ಟ ಅಂದರು ಅವಳಿರೋ ಕಡೆ. ಅಯ್ಯಯ್ಯೋ, ಇವಾಗ ಈ ಥರ ಮೊದಲೇ ತುಂಬ ಕೋಪ ಮಾಡ್ಕೊಂಡಿದ್ದಾಳೆ, ಬೇಡ ನನಗೆ ಇದು ಅಂತ. ಆ ರೀಸನ್ಗೋಸ್ಕರ ನಾನು BOS ಬಿಟ್ಟೆ. ನನಗೆ ಎಲ್ಲೂ ಒಂದು ಚೂರು ಇದು ಮಾಡಿಬಿಟ್ರೆ ಐ ವಾಂಟ್ ಸ್ಟೇ ದಟ್, ಐ ಚೇಂಜ್ ಅಟ್ ಒನ್ಸ್. ಸೊ ಆ ಥರ ಏರ್ಫೋರ್ಸ್ ಆಮೇಲೆ ಏರ್ಲೈನ್ಸ್ ಇದನ್ನು ಅಲ್ಲಿಗೆ ಬಿಟ್ಟೆ. ಆಮೇಲೆ ನಾವು MV ರಾಜಮಾಮ ಅವ್ರ ಮನೆಗೆ ಬಂದು ತಕ್ಷಣ ನೆಕ್ಸ್ಟ್ ಡೇ ಇಟ್ಸೆಲ್ಫ್ ಐ ವಾಸ್ ಬುಕ್ ಫಾರ್ ಕಳಂಜಿಗಿಟ್ಟಿಯ ತಂಗಮ್ ಆ್ಯಂಡ್ ಐ ಸ್ಟಾರ್ಟೆಡ್ ಮೈ ಶೂಟಿಂಗ್ ನೆಕ್ಸ್ಟ್ ಡೇ. ಕಳಂಜಿಗಿಟ್ಟಿಯ ತಂಗಮಲ್ಲಿ ಮಾಡಿದಾಗ ತಮಿಳುನಾಡಿನ ಪ್ರೇಕ್ಷಕರು, ಚಿತ್ರ ರಸಿಕರು ನಿಮ್ಮನ್ನು ಹೇಗೆ ಸ್ವೀಕಾರ ಮಾಡಿದ್ರು? ಅದು ಹೇಗೆ ಅಂದರೆ, ಆ ಕಳಂಜಿಗಿಟ್ಟಿಯ ತಂಗಮ್ ಸಾಂಗ್ನ ಶ್ರೀಧರ್ ಅವರು ನೋಡಿದರು. ನೋಡಿಬಿಟ್ಟು ಯಾರು ಈ ಹುಡುಗಿ ಅಂದರೆ ನಾನು ಮುಂಚೆನೂ ಒಂದು ಕಾಂಚನ ಇದು ಐ ಹ್ಯಾವ್ ಇಂಟ್ರೊಡ್ಯೂಸ್ಡ್ ಅಂದ್ಬಿಟ್ಟು ಈ ಹುಡುಗಿನ ಬರಕ್ಕೆ ಹೇಳು ಅಂತ. ಅವಾಗ ಒಂದು ಟಗಪ್ಪ ಆಯಿತು. ಹೇಗಪ್ಪ ಅಂದರೆ, ಅದಕ್ಕೆ ಮುಂಚೆ ಕಲ್ಯಾಣ್ ಕುಮಾರ್ ಅವರು ಒಬ್ಬ LIC ಇವರು ಒಬ್ಬರು, ಅವರು ಕಲ್ಯಾಣ್ ಕುಮಾರ್ಗೆ ನಾನು ಕರ್ಕೊಂಡು ಹೋಗಿ ಇಂಟ್ರೊಡ್ಯೂಸ್ ಮಾಡಿದ್ರು. ಅವತ್ತು ಕಲ್ಯಾಣ್ ಕುಮಾರ್ ಮತ್ತು ಅವರು ವೈಫ್ ಇಬ್ಬರು, ರೇವತಿ ಕಲ್ಯಾಣ್ ಕುಮಾರ್ ಅವರಿಬ್ಬರು ನನಗೆ ಮೇಕಪ್ ಟೆಸ್ಟ್, ಅವರೇ ಮೇಕಪ್ ಹಾಕಿದ್ರು ರೇವತಿ ಅವರು. ರಾಜು ಸ್ಟುಡಿಯೋಸಲ್ಲಿ ಒಂದು ಸಂಡೇ ಅದನ್ನು ಓಪನ್ ಮಾಡಿಸಿ, ಸ್ಟುಡಿಯೋ ಓಪನ್ ಮಾಡಿಸಿ ಫೋಟೋಸ್ ಎಲ್ಲ ತೊಗೊಂಡ್ಬಿಟ್ಟು, ಸರಿ ನಾನು ತಗೊಂಡು ಹೋಗ್ತೀನಿ, ಐ ಬಿ ಬ್ಯಾಕ್ ಆನ್ ವೆಡ್ನೆಸ್ಡೇ, ಬ್ಯಾಂಗ್ಳೂರ್ ಬಂದು ಎಲ್ಲ ತೋರಿಸ್ಬಿಟ್ಟು ಬರ್ತೀನಿ, ಯು ವಿಲ್ ಬಿ ಮೈ ಹೀರೋಯಿನ್, ಬಟ್ ನನ್ನ ಪಿಕ್ಚರ್ ಮುಗಿಯೋವರೆಗೂ ನೀನು ಬೇರೆ ಪಿಕ್ಚರ್ಸ್ ಒಪ್ಕೋಬಾರ್ದು ಅಂತ. ಓಕೆ ಅಂತ. ಇವರು ವೆನ್ಸ್ಡೇ ಬರ್ತೀನಿ ಅಂತ ಹೇಳಿದ್ರಲ್ಲ, ವೆಡ್ನೆಸ್ಡೇ ಬರಲಿಲ್ಲ. ಬಟ್ ಅಷ್ಟರಲ್ಲಿ MV ರಾಜಮಾಮ ಅವ್ರಿಗೆ ಈ ಶ್ರೀಧರ್ ನನ್ನ ಮಲಯಾಳಂ ಪಿಕ್ಚರ್ ನೋಡಿಬಿಟ್ಟು ಹುಡುಗಿ ನಾನು ಐ ವಾಂಟ್ ಟು ಸಿ ಹರ್ ಅಂತ ಅವ್ರು ಹೇಳಿದೆ. ಸೊ ಅಮ್ಮ ಹೇಳಿದ್ರು, ನೋಡು ಶ್ರೀಧರು ಇದು ನೀನು ನೋಡಬೇಕು ಅಂತಾರೆ, ನಾನು ಕಾರ್ ಕಳಿಸ್ತೀನಿ ಹೋಗೋಣ. ಎಲ್ಲಮ್ಮ ನಾನು ಐ ವೋಂಟ್ ಅಗ್ರಿ, ಬಿಕಾಸ್ ಕಲ್ಯಾಣ್ ಕುಮಾರ್ ಅವ್ರು ಹೇಳಿಬಿಟ್ಟಿದ್ದಾರೆ ಅವ್ರ ಪಿಕ್ಚರ್ ಬುಕ್ ಮಾಡ್ತೀನಿ ಅಂತ ಆಸ್ ಎ ಹೀರೋಯಿನ್. ಅವರು ನಾನು ಬೇರೆ ಯಾವ ಪಿಕ್ಚರು ಒಪ್ಕೋಬಾರ್ದು ಅಂತ ಹೇಳಿದ್ದಾರೆ, ಅವ್ರ ಪಿಕ್ಚರ್ ಮುಗಿಯೋವರೆಗೂ. ಕಲ್ಯಾಣ್ಗೆ ನಾನು ಹೇಳ್ತೀನಿ, ಅವನೇನು ಹೇಳೋದು ನಿನಗೆ, ನೀನು ಹೋಗು ಅಂತ ನಾನೆಲ್ಲ ಹೇಳ್ತೀನಿ, ಏನು ಇದು ಮಾಡ್ಕೋಬೇಡ ನೀನು. ಶ್ರೀಧರ್ನ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಹುಡುಗಿರು ಲೈನಾಗಿ ಕಾಲೇಜ್ ಹುಡುಗಿರು ನಿಂತು ಇರ್ತಾರೆ. ಅವರು ನಿನ್ನ ಸಾಂಗ್ ನೋಡಿಬಿಟ್ಟು ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾಳಲ್ಲ ಅಂತ ಕಳಿಸು ಅಂತಿದ್ದಾರೆ, ಏನು ನೀನು ಮಾತಾಡ್ತಾ ಇದೆಯಾ ಅಂದ್ಬಿಟ್ಟು. ಅಂದರೆ ಅವ್ರು ಅಷ್ಟು ಲವ್ ಆ್ಯಂಡ್ ನಾನು ಬರೋದಕ್ಕೆ ಅವರೇ ಕಾರಣ, MV ರಾಜಮಾಮನೇ ಕಾರಣ. ಸೊ ಅವರೇ ನನಗೆ ಗಾಡ್ ಮದರ್ ಅಂತಲೇ ಹೇಳ್ತಾ ಇದ್ದೆ ಅವ್ರನ್ನ. ಆಮೇಲೆ ಅವ್ರ ಕಾರ್ ಕಳಿಸಿ ನನ್ನ ಶ್ರೀಧರ್ ಆಫೀಸ್ಗೆ ಕಳಿಸಿದ್ರು. ಸೊ ಅಲ್ಲಿ ಹೋದ್ಮೇಲೆ ಶ್ರೀಧರ್ ನೋಡ್ಬಿಟ್ಟು, ಓಕೆ ನಾನು ಪಿಕ್ಚರಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಇಷ್ಟನಾ ಅದು ಓಕೆ. ಅಂದರೆ ನಾನು ಮೊದಲೇ ನಾನು ವಸಂತಿ ಅಂತ ಒಂದು ಹುಡುಗಿನ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಸೊ ನಾನು ನಿಮ್ಮ ಹೆಸರು ಚೇಂಜ್ ಮಾಡ್ತೀನಿ, ಪರವಾಗಿಲ್ವಾ? ಓಕೆ ಅಂತ. ನನಗೆ ಅದರಲ್ಲಿ ಏನು ಡಸ್ ಇಟ್ ಮ್ಯಾಟರ್ ಅನ್ನೋ ಥರ ನಾನು ಎಸ್ ಸರಿ, ಹಾಗಾದರೆ ನಿನ್ನ ಹೆಸರು ಆಶಾ ಅಂತ ಇರ್ತೀನಿ. ಓಕೆ ಓಕೆ ಬಂದ್ಬಿಡಿ. ಅಮ್ಮ ಹಿಂಗೆ ಹೇಳಿದ್ರು, ಆಶಾ ಅಂತ ಚೇಂಜ್ ಮಾಡ್ತಾರಂತೆ. ದೆನ್ ಸೊ ಅವ್ರನ್ನ ನೋಡಿಬಿಟ್ಟು ಓಕೆ ಮಾಡಿಕೊಂಡು ಬಂದಿದ್ದೀನಿ. ಆಮೇಲೆ ಈಯಪ್ಪ ವೆಡ್ನೆಸ್ಡೇ ಬರಲ್ಲ, ಅದನ್ನು
ನಾನು ಅವ್ರನ್ನ ನೋಡೋಕ್ಕೆ ವೆಡ್ನೆಸ್ಡೇವರೆಗೂ ನಾನು ಹೋಗಲ್ಲ. ಯಾಕಂದರೆ ಇವ್ರು ಬರ್ತೀನಿ ಅಂತ ಹೇಳಿದಾರಲ್ಲ, ಹೋಗಲ್ಲ. ಇವ್ರು ಬರಲಿಲ್ಲ ಅಂದರೆ ನಾನು ಹೋಗ್ತೀನಿ ಅಂತ ಹೇಳಿದೆ ಅಮ್ಮಗೆ. ಕಮಿಟ್ಮೆಂಟ್. ಹಾಂ, ಮಾತು ಕೊಟ್ಬಿಟ್ಟಿದ್ರಿ, ಪ್ರಾಮಿಸ್. ಹೌದು. ಓಕೆ. ಸೊ ಅವರು ನೋಡಿದ್ಯಾ, ನಾನು ಹೇಳಿದ್ನಲ್ಲ, ಅವನು ಅಲ್ಲಿ ಹೋಗ್ತಾನೆ ಬೆಂಗಳೂರಲ್ಲಿ ಕೂತಿದ್ದೆ ನಾನು. ಅವ್ರು ತುಂಬ ಇದು, ಅವರೆಲ್ಲ ಭಾಳ 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 ಆತ್ಮೀಯತೆ ಇದೆ, ಎಲ್ಲ ಕನ್ನಡದವ್ರಲ್ಲವ. ಸೊ ಇವಾಗ ಅವ್ರು ಹೇಳಿದ್ರೆ ನೀನು ಹೋಗು, ನೀನು ನಾನು ಕಾರ್ ಕಳಿಸ್ತೀನಿ, ನೀನು ಹೋಗು ಅಂತ. ಅಲ್ಲಿ ಅವ್ರಿಗೆ ಶ್ರೀಧರ್ಗೂ ಹೇಳಿದೆ, ಈ ಥರ ಐ ಹ್ಯಾವ್ ಅಕ್ಸೆಪ್ಟೆಡ್ ದಟ್ ಪಿಕ್ಚರ್ ಆ್ಯಂಡ್ ಮಿಸ್ಟರ್ ಕಲ್ಯಾಣ್ ಕುಮಾರ್ ಸೆಡ್ ಇಫ್ ಐ ಆಮ್ ಡೂಯಿಂಗ್ ದಟ್ ಪಿಕ್ಚರ್ ಐ ಶುಡ್ ನಾಟ್ ಡೂ ಎನಿ ಅದರ್ ಪಿಕ್ಚರ್ ಅಂತ ಹೇಳಿದೆ. ಕಲ್ಯಾಣ್ ತನಮ್ಮ ನನಗೆ ಗೊತ್ತು, ಕಲ್ಯಾಣ್ಗೆ ನಾನು ಹೇಳ್ಕೊತೀನಿ ಅಂತ. ಅಯ್ಯೋ ಏನು ಹೇಳ್ಕೊತಾರೋ ಏನಾಗುತ್ತೋ ಏನೋ ಅಂತ ನಾನು. ಇವರು ಕಲ್ಯಾಣ್ ಕುಮಾರ್ನ ನಾನು ಇವ್ರನ್ನ ಹೋಗಿ ನೋಡಿದ್ದೆ. ಕಲ್ಯಾಣ್ ಕುಮಾರ್ ವೆಡ್ನೆಸ್ಡೇ ಬರ್ತೀನಿ ಅಂದರೂ ಬರಲಿಲ್ಲ. ಸೊ ಒಮ್ಮೆ ನಾನು ವೆಂಟ್ ಅಂಡ್ ಸಾ ಶ್ರೀಧರ್. ಇವರು ಥರ್ಸ್ಡೇ ಬಂದ್ಬಿಟ್ಟು ನನಗೆ ಹೇಳಿ ಕಳಿಸಿದ್ರು ಕಲ್ಯಾಣ್ ಕುಮಾರ್. ಆಗ್ಬಿಟ್ಟು ಬಾ ವಾಮ ಬಾ, ಇವಾಗ ನಾನು ಏನು ಹೇಳ್ತೀನಿ ಅದೆಲ್ಲ ಬಿಲ್ಡಪ್ ಎಲ್ಲ ಕೊಟ್ಕೊಂಡು ಕಲ್ಯಾಣ್ ಕುಮಾರ್ ಈಗ ನೀನು ನಮ್ಮ ಪಿಕ್ಚರಲ್ಲಿ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡ್ತೀಯಾ ಅಂದರು. ಆವಾಗ ನಾನು ಹೇಳಿದೆ, ಕಲ್ಯಾಣ್ಜಿನು ಇಟ್ಸ್ ಲೈಕ್ ದಿಸ್. ಶ್ರೀಧರ್ ಅಯ್ಯೋ ಒಂದು ಕೋಪ ಬಂತು ನೋಡಿ, ಡಮಾಲ್ ಅಂತ ಇದ್ರು. ನಾನು ಹೇಳಿದ್ದೀನಿ, ಯು ವೆಂಟ್, ಓಕೆ, ನೋ ಐ ಆಮ್ ನಾಟ್ ಬುಕಿಂಗ್. ನಾನು ಅಷ್ಟೆಲ್ಲ ಹೇಳಿ ನಾನು ನನ್ನ ಹೆಂಡತಿ ಇಷ್ಟು ಟ್ರಬಲ್ ತಗೊಂಡು ಫೋಟೋಸ್ ತಗೊಂಡು ಹೋಗಿ ನಾನು ಮಾತಾಡ್ಕೊಂಡು ಬಂದಿದ್ದೀನಿ, ವೆಯ್ಟ್ ಮಾಡು ಅಂದರೆ. ಬಟ್ ಯು ಸೆಡ್ ನೀವು ಯು ಆರ್ ಕಮಿಂಗ್ ಆನ್ ವೆಡ್ನೆಸ್ಡೇ ಬಟ್ ಯು ಡಿಡ್ಂಟ್ ಕಮ್, ದಟ್ ಈಸ್ ವೈ ಐ ವೇಟೆಡ್ ಫಾರ್ ಯು. ಐ ಡೋಂಟ್ ವಾಂಟ್ ಆಲ್ ದಿಸ್. ರೈಟ್ ನೌ ಐ ಆಮ್ ಗೋಯಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್, ಐ ಆಮ್ ಗೋಯಿಂಗ್ ಟು ಗೆಟ್ ಎ ಗರ್ಲ್. ದಟ್ ಈಸ್ ಹೌ ಭಾರತಿ ಕೇಮ್. ನೋಡಿ, ಸಿ ಎಲ್ಲೆಲ್ಲಿ ಯಾರಿದೆ ಅಲ್ವಾ. ಅವಾಗ ನಾನು ಒಪ್ಕೊಂಡ್ಬಿಟ್ಟಿದ್ರೆ ಭಾರತಿ ಉಂಟು ಕಮ್, ಶಿ ಮೈಟ್ ಹ್ಯಾವ್ ಕಮ್ ಲೇಟರ್. ಬಟ್ ಕಲ್ಯಾಣ್ ವೆಂಟ್ ಅಂಡ್ ಹಿ ಬುಕ್ಡ್ ಹರ್. ಕಲ್ಯಾಣ್ ಕುಮಾರ್ ಜೊತೆ ಮತ್ತೆ ಬೇರೆ ಸಿನಿಮಾ ಮಾಡಿದ್ರೆ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಬೇಡಿ ಬಂದವಳು ಮಾಡಿದೆ. ಏನು ಅದರ್ವೈಸ್ ಐ ಮೀನ್ ವಿ ವರ್ ನಾಟ್ ಫೈಟಿಂಗ್ ಲೈಕ್ ಆ ಥರ ಅಲ್ಲ, ಏನಿಲ್ಲ. ಹೇಗೆ ಕಂಫರ್ಟಬಲ್ ಅನಿಸ್ತಿತ್ತು ನಿಮಗೆ? ಅವರಿಬ್ರು ಗಂಡ ಹೆಂಡತಿ ಇಬ್ರು ತುಂಬಾ ಜೋವಿಯಲ್. ಹೌದಾ? ರೇವತಿ ಅಮ್ಮ ಅಂಡ್ ಕಲ್ಯಾಣ್ ಕುಮಾರ್ ಟಿಲ್ ದ ಲಾಸ್ಟ್. ಆಮೇಲೆ ಅವ್ರು ಡ್ರಾಮಾದಲ್ಲೂ ಮಾಡಿದೆ ಲೇಟ್ರ್ ಆನ್, ತುಂಬ ವರ್ಷ ಆದಮೇಲೆ ಟಿ ವಿ ಡ್ರಾಮಾದಲ್ಲಿ ಆ್ಯಕ್ಟ್ ಮಾಡಿದೆ. ಅವ್ರ ಮಗ ಭರತ್ ಜೊತೆನೂ ಆ್ಯಕ್ಟ್ ಮಾಡಿದ್ದೀನಿ, ನನ್ನ ಮಗನಾಗಿ ಆ್ಯಕ್ಟ್ ಮಾಡಿದೆ. ಕಲ್ಯಾಣ್ ಅಂಡ್ ಮೈ ಸೆಲ್ಫ್, ಹಸ್ಬೆಂಡ್ ಅಂಡ್ ವೈಫ್, ಅವರು ಸಣ್ಣ ಎಲ್ಲ ಆಯಿತು. ಅದು ಬರುತ್ತೆ ನನಗೆ. ಎಲ್ಲರೂ ಹೇಳೋದು ಶಿ ಇಸ್ ವೆರಿ ಫ್ರೆಂಡ್ಲಿ ಅನ್ನೋರು. ನಾನು ಯಾರ ಜೊತೆ ಜಗಳ ಆಡ್ಕೊಳ್ಳೋದು ಆ ಥರ ಅಲ್ಲ. ಬಟ್ ಯಾರಾದರೂ ದೇ ಆರ್ ಗೋಯಿಂಗ್ ಔಟ್ ಆಫ್ ದ ವೇ ಅಂದರೆ ಕಟ್ ಅಂದ್ಬಿಡ್ತೀನಿ. ಅದೆಲ್ಲ ನಾನು ತುಂಬ ಹೇಳ್ತೀನಿ. ಅದರ್ವೈಸ್ ಎಲ್ಲರಿಗೂ ನನ್ನ ಗಂಡ ತುಂಬ ಇಷ್ಟ. ಹೇಗೆ ನಿಮ್ಮ ಕೋ ಆರ್ಟಿಸ್ಟ್ ಜೊತೆ ಈಗ ಭಾರತಿ ಅವರು ಅಂತ ಹೇಳ್ತಾರೆ, ನಿಮ್ಮ ಜಾಗಕ್ಕೆ ಅವ್ರು ಬರ್ತಾರೆ ಆ ಸಿನಿಮಾಗೆ ಕಲ್ಯಾಣ್ ಕುಮಾರ್ ಜೊತೆ. ಆ ನಂತರ ದಿನಗಳಲ್ಲಿ ನೀವು ಮತ್ತೆ ಭಾರತೀಯವರು ಬೇರೆ ಬೇರೆ ಅದೆಲ್ಲ ಏನಿಲ್ಲ, ನಾವು ಹಾಗೆ ಮಾತಾಡ್ತೀವಿ. ನಾನು ಅವ್ರಿಗೆ ಹೇಳಲಿಲ್ಲ, ನಾನು ಒಪ್ಕೊಳ್ಳಿಲ್ಲ ಅದಕ್ಕೆ ನೀವು ಬಂದ್ರಿ, ಅದೆಲ್ಲ ಹೇಳಲಿಲ್ಲ. ಅದೆಲ್ಲ ಒಂದೇ ಗಾಸಿಪ್ ಥರ ಆಗ. ಏನಕ್ಕೆ ಪ್ರಶ್ನೆ ಕೇಳ್ತಿದ್ದೀನಿ ಅಂದರೆ, ಈಗಿನ ಸಿನಿಮಾಗಳ ನಾಯಕ ನಟಿಯರು ಸಿನಿಮಾಗೆ ಸಂಬಂಧಪಟ್ಟ ವ್ಯಕ್ತಿಗಳು ಒಂದು ಹೊಟ್ಟೆ ಕಿಚ್ಚು ಅಥವಾ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡುವಂಥದ್ದು, ಒಬ್ರಿಗೊಬ್ರು ಸೇರ್ಕೊಳ್ಳದೆ ಇರುವಂಥದ್ದು, ಗಿವ್ ಅಂಡ್ ಟೇಕ್ ಇಲ್ಲದೆ ಇರುವಂಥದ್ದು, ಒಬ್ಬನ ಕಂಡ್ರೆ ಒಬ್ರಿಗೆ ಆಗದೆ ಇರುವಂಥದ್ದು, ಇದೆಲ್ಲ ಇದೆ. ನಿಮ್ಮ ಟೈಮ್ನಲ್ಲಿ ನೀವೆಲ್ಲ ಆ್ಯಕ್ಟ್ ಮಾಡುವಂಥದ್ದು? ನಮ್ಮ ಟೈಮಲ್ಲಿ ಇವಾಗ ಜಯಂತಿ ಅಮ್ಮ ಅವರು ನಾವೆಲ್ಲ ವೆರಿ ಸಿಂಗ್. ಅವಾಗ ಜಯಂತಿ ಅವ್ರನ್ನ ನಾನು ಯಾವ ಪಿಕ್ಚರಲ್ಲಿ ನಾನು ಅವ್ರ ಜೊತೆ ಇದರಲ್ಲಿಯೂ ಇಲ್ಲ, ಅದಕ್ಕೆ ಮುಂಚೆ ನಕ್ಕರೆ ಅದೇ ಸ್ವರ್ಗ ಅವರಿದ್ರಲ್ಲ, ವೆರಿ ಫ್ರೆಂಡ್ಲಿ ಎವ್ರಿಬಡಿ. ಐ ಆಮ್ ವೆರಿ ಫ್ರೆಂಡ್ಲಿ ದಟ್ ವೇ. ಎಲ್ಲರ ಜೊತೆನೂ ನಾನು ಫ್ರೆಂಡ್ಲಿಯಾಗೇ ಇರ್ತೀನಿ. ಹೇಗೆ ನಿಮಗೆ ವೈಯಕ್ತಿಕವಾಗಿ ಅವರು ಜಯಂತಿ ಮೇಡಮ್ ಅವರು ಅಭಿನಯ ಶಾರದೆ ಅವ್ರು ನೋಡಿ ಖುಷಿ ಆಗ್ತಿತ್ತ? ನೀವೇನು ಶೇರ್ ಮಾಡ್ಕೊಳ್ತಿದ್ರಿ ಈ ಸಿನಿಮಾಗಳಲ್ಲಿ, ಅಥವಾ ಆ ನಂತರದ ಒಡನಾಟ ನಿಮ್ಮಲ್ಲಿ ಇತ್ತ ಅವ್ರಿಗೂ? ಯಾಕೆಂದರೆ ಇತ್ತೀಚೆಗೆ ನಾವು ಅವ್ರನ್ನ ಕಳ್ಕೊಂಡ್ವಿ. ನನಗೆ ಆವಾಗ ನಾನು ಅಷ್ಟು ಮಟ್ಟಿಗೆ ಎಲ್ಲ ಆರ್ಟಿಸ್ಟ್ಗಳ ಜೊತೆ ಮಿಂಗಲ್ ಆಗೋಕ್ಕೆ ಆಗಲಿಲ್ಲ. ಅದರಲ್ಲೂ ಜಯಂತಿ ಅಮ್ಮ ಜೊತೆ, ಬಿಕಾಸ್ ಜಯಂತಿ ವಾಸ್ ವಿತ್ ಪ್ಯಾಕೆಟ್ ಶಿವರಾಮ್. ಸೊ ದಟ್ ಮ್ಯಾನ್ ವಾಸ್ ವೆರಿ ರೂಡ್, ನಾಟ್ ಅ ಗುಡ್ ಮ್ಯಾನ್ ಅಟ್ ಆಲ್. ಅವ್ರು ಏನು ಹೇಳಿದ್ರು ನನಗೆ, ಲುಕ್ ಶೈಲಶ್ರೀ, ಐ ಆಮ್ ಡೀಲಿಂಗ್, ನಾನೇ ಜಯಂತಿದು ಎಲ್ಲ ಕಾಲ್ ಶೀಟ್ ನಾನೇ ನೋಡ್ಕೊಳ್ಳೋದು.
ಇದು ನಿನ್ನ ಕಾಲ್ ಶೀಟು ನಾನೇ ನೋಡ್ಕೋತೀನಿ. ನೋ ನೀಡ್ ಅಂದ್ಬಿಟ್ಟೆ ನಾನು. ಇಲ್ಲ ಜಯಂತಿ ಕಾಲ್ ಶೀಟ್ಸ್ ನಾನೇ ಇದು ಡೀಲ್ ಮಾಡ್ತಾ ಇದ್ದೀನಿ. ನೀವೇ ಡೀಲ್ ಮಾಡ್ತಿದ್ದೀರಿ ಬಿಕಾಸ್ ಜಯಂತಿ ಡಸಂಟ್ ನೋ ಟು ಡೀಲ್, ಬಟ್ ಐ ನೋ ಟು ಡೀಲ್, ಸೊ ಐ ಡೋಂಟ್ ವಾಂಟ್ ಯು ಅಂದ್ಬಿಟ್ಟೆ. ಆವಾಗ ದಟ್ ಸ್ಟುಪಿಡ್ ಮ್ಯಾನ್ ಹಿ ಓಪನ್ಸ್ ಹಿಸ್ ಕಿಟ್ ಬಾಕ್ಸ್. ಅದರಲ್ಲಿ ರಿವಾಲ್ವರ್ ಇದೆ. ಅದನ್ನು ತೋರಿಸ್ತಾನೆ ನನಗೆ, ಹೌ ಹಿ ಹಸ್ ಕೆಪ್ಟ್ ಹರ್ ಅಂಡರ್ ಹಿಸ್ ಸೀಟ್. ಅಟ್ ದ ಟೈಮ್ ಅವ್ರು ನನ್ನನ್ನು ತುಂಬ ನಾನು ಹೆದರ್ ಬಿಡ್ತೀನಿ ಅಂತ ಅಂದ್ಕೊಂಡ್ರು, ಅಥವಾ ಅವ್ರ ಬಗ್ಗೆ ತುಂಬ ಹೈಯಾಗಿ ತಿಳ್ಕೊಂಡಿದ್ದೀನಿ. ಬಟ್ ಐ ಜಸ್ಟ್ ಥಾಟ್ ವಾಟ್ ಅ ಮೀನ್ ಮ್ಯಾನ್ ಹಿ ಈಸ್ ಅಂತ. ಆ ಥರನೇ ನನಗೆ ಫಸ್ಟ್ ಇಂಪ್ರೆಷನ್ ಮಿಲಿಟರಿ ಬಂಗ್ಲೋ ಅಲ್ಲ, ವಾಟ್ ಕೈಂಡ್ ಆಫ್ ಅ ಮ್ಯಾನ್ ಅಂತ. ಆಮೇಲೆ ನಮಗೆ ಅವ್ರಿಗೂ ಟಕಫ್ ಆಗ್ಲಾಗ ಬಂದಿತ್ತು. ನಮ್ಮ ನುಕ್ಕೆ ಮಿಸೇಜ್ ಅದು ಅವ್ರ ಹೆಸರೇನಪ್ಪ, ಈಗ ತಾನೇ ವೆಂಕಟೇಶ್ವರ. You see, I tell you, ನಾನು ನೆಕ್ಸ್ಟ್ ಪ್ರೋಗ್ರಾಮ್ is going to be mine. If you answer, if you announce some other thing, I'll counter announce ಅಂತ ಹೇಳ್ಬಿಟ್ಟೆ ನಾನು ಡ್ಯಾನ್ಸ್ ಮಾಡಿದ್ದು ಅದೆಲ್ಲ ಮಾಡೋದು. ಅಯ್ಯೋ, there were so many clashes. ನೀವೇನೋ ಸ್ವಲ್ಪ ಏನೋ ಟ್ಯಾಲೆಂಟ್ ಇದೆ, ನಿಮಗೆ ಧೈರ್ಯ ಇದೆ, ಆಮೇಲೆ ನಿಮಗೆ ಮಿಲಿಟರಿ ಬ್ಯಾಕ್ಗ್ರೌಂಡ್ ಇದೆ, ಆಮೇಲೆ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಇದೆ, ಆಮೇಲೆ ನೀವೇ ಹೇಳಿದಾಗೆ ನಿಮ್ಮಪ್ಪನ ಜೊತೆ ಬಾಲ್ಯದಲ್ಲಿ ಯವನದಲ್ಲಿ ಎಲ್ಲ ಊರೂರೆಲ್ಲ ತಿರುಗ್ತೀರಿ, ಬೇರೆ ಬೇರೆ ಸ್ಟೇಟ್ಗಳಿಗೆ ಹೋಗಿ ಬರ್ತೀರಿ, ಜೀವನ ಅನುಭವ ತುಂಬ ದಟ್ಟವಾಗಿತ್ತು, ನಿಮಗೆ ಸ್ಟ್ರಾಂಗ್ ಆಗಿ ಫೇಸ್ ಮಾಡಿದ್ರಿ. ಸೊ ಹಾಗೆ ನಿಮ್ಮ ಸ್ನೇಹಿತೆ ಆಗಿದ್ದಂತಹ ಜಯಂತಿ ಅಮ್ಮ ವೆಂಕಟೇಶ್ವರಂ ಅಂತವ್ರ ಕಡೆ ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಅವರು ಟ್ರಾಜಿಡಿ ಅನುಭವಿಸುವಾಗ ನೀವು ಅವರಿಗೆ ಏನಾದರೂ ಸಜೆಷನ್ ಕೊಟ್ಟಿದ್ರಾ ಜಯಂತಿ ಅಮ್ಮನಿಗೆ? ಯು ಸಿ, ನನಗೆ ಒಂದು ಥರ ಅವ್ರ ಜೊತೆ ಅವರ ಹೇರ್ ಡ್ರೆಸ್ಸರ್ ಇರ್ತಿದ್ರು. ಆ್ಯಂಡ್ ದಟ್ ಲೇಡಿ ವಾಸ್ ಆಯಪ್ಪನ ಇದು ಟು ಕೀಪ್ ಅನ್ ಐ ಆನ್ ಜಯಂತಿ. ಸ್ಪೈ. ನನಗೆ ಐ ಡಿಂಟ್ ವಾಂಟ್ ಟು ಟ್ರಬಲ್ ಜಯಂತಿ. ಸಪೋಸಿಂಗ್ ನಾನೇನಾದ್ರು ಮಾತಾಡೋಕ್ಕೆ ಹೋಗಿ ಅದರಿಂದ ಅವ್ರಿಗೇನಾದ್ರು ತೊಂದರೆ ಬಂದರೆ, ಬಟ್ ಅದರ್ವೈಸ್ ಆನ್ ದ ಸೆಟ್ಸ್ ಅಂದಾಗ ವಿ ಯೂಸ್ ಟು ಟಾಕ್ ನೈಸ್ಲಿ. ಫಾರ್ ಎಕ್ಸಾಂಪಲ್ ನೋಡಿ, ಐ ಟೆಲ್ ಯು ಒನ್ ಥಿಂಗ್. ಅಯ್ಯೋ, ಐ ರಿಯಲಿ ಮಿಸ್ ಹರ್ ಅ ಲಾಟ್. ಅವರು ನಾವು ದೇವರಿಗೆದ್ದ ಮಾನವ ಚಿತ್ರದಲ್ಲಿ ಒಂದು ಡ್ಯಾನ್ಸ್ ಇಲ್ಲಿತ್ತು. ಈಗ ಜಯಂತಿ ಅವರು ಐ ಬಿಲೀವ್ ಶಿ ಸ್ಟಾರ್ಟೆಡ್ ಆಸ್ ಅ ಕ್ಲಾಸಿಕಲ್ ಡ್ಯಾನ್ಸ್ ಕಲ್ತ್ಕೊಳಕ್ಕೆ ಹೋದವರು ಆ್ಯಕ್ಟಿಂಗಿಗೆ ಬಂದರು ಅಂತ ಅವ್ರದ್ದು ಇದರಲ್ಲಿ ನೋಡಿದ್ದೆ. ಅದರಲ್ಲಿ ಡ್ಯಾನ್ಸ್ ಮಾಡಬೇಕಾದ್ರೆ ಅವರೇನು ಹೇಳಿದ್ರು, ಅಯ್ಯೋ ನನಗೆ ಇದು ಡ್ಯಾನ್ಸ್ ಎಲ್ಲ ಏನು ಬರಲ್ವಲ್ಲ, ನಾನು ಎಪ್ಪಡಿ ಮಾ ಅಂತ. ಡೋಂಟ್ ಬರಿ, ಐ ಆಮ್ ಹಿಯರ್, ಡೋಂಟ್ ಬರಿ. ನೋಡಿ, ಯು ಆರ್ ಅ ಗುಡ್ ಆ್ಯಕ್ಟ್ರೆಸ್. ಯು ಶೋ ಆಲ್ ದಟ್ ಎಕ್ಸ್ಪ್ರೆಷನ್ಸ್ ಆನ್ ಯುವರ್ ಫೇಸ್ ಆ್ಯಂಡ್ ಯುವರ್ ಹ್ಯಾಂಡ್ ಮೂವ್ಮೆಂಟ್ಸ್ ಆ್ಯಂಡ್ leg, you just do like this. It look as though you are dancing. The camera is not on your legs. So, you will look as though you are dancing. ಇದೆಲ್ಲ ಬರ್ತದೆ.